ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ ತೃತೀಯ ಭಾಷೆ ಹಿಂದಿ ಚಟ್ಟಿ ಕಕ್ಷಾ ಇದರಲ್ಲಿ ಬರುವಂಥ सीखने का प्रतिफल 7ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. 2023 ಮತ್ತು 24ನೇ ಸಾಲಿನ ತೃತೀಯ ಭಾಷೆ ಹಿಂದಿ ಕಲಿಕಾ ಬಲವರ್ಧನೆ ಪಠ್ಯ ಪುಸ್ತಕ ಚಟುವಟಿಕೆ ಪುಸ್ತಕ 6ನೇ ತರಗತಿ. ಇಲ್ಲಿ ನೋಡ್ರಿ, सीखने का प्रतिफल 7ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. सीखने का प्रतिफल 7 विभिन्न उद्देश्यों के लिए लिखने वाले लेखनों में विराम चिह्न का प्रयोग करते हैं. ಇಲ್ಲಿ ನಾವು ಚಿಹ್ನೆಗಳನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಎಂಬುದನ್ನು ಕುರಿತು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಚಟುವಟಿಕೆಗಳನ್ನು ನೋಡೋಣ. ಗತಿವಿಧಿ 1 ವಿರಾಮ ಚಿಹ್ನ ಕೋ ಪ್ರಯೋಗ. ವಿರಾಮ ಚಿಹ್ನೆಗಳನ್ನು ಪ್ರಯೋಗ ಮಾಡುವುದು. ನೋಡ್ರಿ, ಇಲ್ಲಿ ಇನ್ನು ವಿರಾಮ ಚಿಹ್ನ ಕೋ ಪಹಚಾನ್ ಕರ್ ಉನ್ಕೆ ನಾಮ್ ಲಿಕ್ಕಿ ಅಂತ ಹೇಳಿದರೆ ಚಿಹ್ನೆಗಳು ಯಾವುವು ಅವುಗಳ ಹೆಸರುಗಳನ್ನ ಬರೆದಿದ್ದಾರೆ. ಇಲ್ಲಿ 1ನೇದು ಪೂರ್ಣ ವಿರಾಮವಾಗುತ್ತದೆ. ನೆಕ್ಸ್ಟ್ ಪ್ರಶ್ನವಾಚಕ. ಪ್ರಶ್ನಾರ್ಥಕ ಅಂತ ನಾವು ಕನ್ನಡದಲ್ಲಿ ಉಪಯೋಗಿಸ್ತೀವಿ. ಅದೇ ರೀತಿಯೇ ಇರ್ತವೆ. ಸ್ವಲ್ಪ ಹೆಸರುಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣ್ಬೋದು. ಪೂರ್ಣ ವಿರಾಮ 1, 2ನೇದು ಪ್ರಶ್ನವಾಚಕ, 3ನೇದು ಅಲ್ಪ ವಿರಾಮ. ಕನ್ನಡದಲ್ಲಿ ಇದು ಸೇಮ್ ಇರುತ್ತೆ. ನೆಕ್ಸ್ಟ್ 4ನೇದು ಏನಪ್ಪ ಅಂದ್ರೆ ವಿಸ್ಮಯಾದಿ ಬೋಧಕ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಏನು ಉದ್ಗಾರವಾಚಕ ಚಿಹ್ನೆ ಅಂತ ಕರಿತೀವಿ. ಇವುಗಳು ಹೆಸರುಗಳು. 1ನೇದು ಪೂರ್ಣ ವಿರಾಮ, ನೆಕ್ಸ್ಟ್ ಪ್ರಶ್ನವಾಚಕ, ನೆಕ್ಸ್ಟ್ ಅಲ್ಪ ವಿರಾಮ, ನೆಕ್ಸ್ಟ್ ವಿಸ್ಮಯಾದಿ ಬೋಧಕ ಅಂತ ತಿಳಿಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ವೃತ್ತ में दिए गए विराम चिह्न को पहचान कर रंग भरिए और उनके नाम लिखी ಅಂತ ಹೇಳಿದ್ದಾರೆ. ಇಲ್ಲಿ ವೃತ್ತದಲ್ಲಿ ಬರುವಂಥ ಚಿಹ್ನೆಗಳಿಗೆ ಬಣ್ಣವನ್ನು ಹಚ್ಚಬೇಕು ಮತ್ತು ಅವುಗಳ ಹೆಸರುಗಳನ್ನು ಬರೀರಿ ಅಂತ ಹೇಳಿದರೆ. 1ನೇದು ನೋಡಿದರೆ ಪ್ರಶ್ನವಾಚಕ ಚಿಹ್ನೆ ಆಗುತ್ತೆ. ನೆಕ್ಸ್ಟ್ ವಿಸ್ಮಯಾದಿ ಬೋಧಕ ಆಗುತ್ತೆ. ನೆಕ್ಸ್ಟ್ ಪೂರ್ಣ ವಿರಾಮ, ನೆಕ್ಸ್ಟ್ ಅಲ್ಪ ವಿರಾಮ ಅಂತ ಆಗುತ್ತೆ. ನೆಕ್ಸ್ಟ್ ಗತಿವಿಧಿ 2 ಚಟುವಟಿಕೆ 2 ವಿರಾಮ ಚಿಹ್ನ का ಪ್ರಯೋಗ, ಚಿಹ್ನ को ಪ್ರಯೋಗ ಅಂತಿದೆ. ನೋಡ್ರಿ, ನಿಮ್ನಲಿಖಿತ ವಾಕ್ಯ में प्रयुक्त विराम चिन्हों का उचित नामों पर सही का निशाನ लगाई ಅಂತಂದಿದ್ದಾರೆ. ಇಲ್ಲೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಚಿಹ್ನೆ, 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ಚಿಹ್ನೆ ಎಂಬುದನ್ನು ಏನು ಮಾಡಬೇಕು, ನಾವು ರೈಟ್ ಹಾಕಬೇಕು. ನೋಡಿರಿ, ಖ ಮೈ ಸ್ಕೂಲ್ ಜಾ ರಹಾ ಹೂँ. ಮೈ ಸ್ಕೂಲ್ ಜಾ ರಹಾ ಹೂँ ಅಂತ ಇದೆ. ಇಲ್ಲಿ ನೋಡ್ರಿ, ಲಾಸ್ಟಿಗೆ ಏನಿದೆ, ಪೂರ್ಣ ವಿರಾಮ ಇದೆ. ಅದರಿಂದ A1 ಅಂತ ಒಂದು ಆಪ್ಷನ್ನು ಸರಿಯಾಗುತ್ತದೆ. ನೆಕ್ಸ್ಟ್ ದೊಡ್ಡ ಖ ತುಮ್ ಕಹಾ ಜಾ ರಹೆ ಹೋ, ತುಮ್ ಕಹಾ ಜಾ ರಹೆ ಹೋ ಅಂತ ಇದೆ. ಕೊನೆಗೆ ಪ್ರಶ್ನವಾಚಕ ಚಿಹ್ನೆ ಇದೆ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ನೋಡಿದಾಗ 1ನೇದು ಆಪ್ಷನ್ನು ವಿಸ್ಮಯಾದಿ ಬೋಧಕ ಚಿಹ್ನೆ ಅಂತಿದೆ, ಪ್ರಶ್ನವಾಚಕ ಚಿಹ್ನೆ ಅಂತ ಇದೆ, ಅಲ್ಪ ವಿರಾಮ, ಪೂರ್ಣ ವಿರಾಮ ಅಂತಿದೆ. ಇದು ಏನಿದ್ರೆ ಪ್ರಶ್ನವಾಚಕ ಚಿಹ್ನೆ ಆಗುತ್ತೆ. ನೆಕ್ಸ್ಟ್ 3ನೇದು ಗ ರಾಮ್ ಶ್ಯಾಮ್ ಔರ್ ಲತಾ ಅಚ್ಚೆ ಮಿತ್ರ ಹೇ ಅಂತ ಇದೆ. ಇಲ್ಲಿ ರಾಮ್ ಆದಮೇಲೆ ಏನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗದ ಉತ್ತರ ಏನು, ಬಿ ಅಲ್ಪ ವಿರಾಮ ಅಂತ ಆಗುತ್ತೆ. ನೆಕ್ಸ್ಟ್ ಗ ಅರೆ ತುಮ್ ಇತನಿ ಜಲ್ದಿ ಉಟ್ ಗಯಿ, ಅರೆ ತುಮ್ ಇತನಿ ಜಲ್ದಿ ಉಟ್ ಗಯಿ ಅಂತಿದೆ. ಇಲ್ಲಿ ನೋಡ್ರಿ, ಚಿಹ್ನೆ ಯಾವುದಿದೆ, ವಿಸ್ಮಯಾದಿ ಬೋಧಕ ಚಿಹ್ನೆ ಇದೆ. ಆದ್ದರಿಂದ ಸಿ ಆಪ್ಷನ್ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ಸೋಹನ್ ಮೋಹನ್ ರೋಹನ್ ತೀನೋ ಮೇಲಾ ದೇಖನೆ ಗಯಿ ಹೇ ಅಂತಿದೆ. ಇಲ್ಲಿ ಅಲ್ಪ ವಿರಾಮ ಚಿಹ್ನೆಗಳು ಬಂದಿದ್ದಾವೆ. ಅದರಿಂದ ಅಲ್ಪ ವಿರಾಮ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. ಇಲ್ಲಿ ನಾವು ಸರಿಯಾದಂಥ ಆಪ್ಷನನ್ನು ಹುಡುಕಬೇಕು 4ರಲ್ಲಿ. ನೆಕ್ಸ್ಟ್ ಗತಿವಿಧಿ 3 ನೋಡ್ರಿ, ಅಲ್ಲಿ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಪೂರ್ಣ ವಿರಾಮ, ಅಲ್ಪ ವಿರಾಮ ಮತ್ತು ಪ್ರಶ್ನವಾಚಕ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ನೋಡ್ರಿ, ಅವುಗಳನ್ನು ಸರಿಯಾಗಿ ಇಲ್ಲಿ ಏನು ಮಾಡಬೇಕು, ತುಂಬಬೇಕು. ವಿರಾಮ ಚಿಹ್ನ ಸೆ ನಿಮ್ನಲಿಖಿತ ವಾಕ್ಯೋं के लिए ಏನು ಆದೇಶಿತ್ ವಿರಾಮ ಚಿಹ್ನ ಕೋ ಪ್ರಯೋಗ ಕೀಜಿಯೆ ಅಂತ ಹೇಳಿದರೆ. ಇಲ್ಲಿ ನೋಡ್ರಿ, ಸರಿಯಾಗಿ ವಾಕ್ಯಗಳನ್ನು ಓದಿದರೆ ಮಾತ್ರ ಗೊತ್ತಾಗುತ್ತೆ. ನೋಡ್ರಿ, ಕಲ್ ಆಪ್ಕೆ ಘರ್ ಕೌನ್ ಆಯತ, ಕಲ್ ಆಪ್ಕೆ ಘರ್ ಕೌನ್ ಆಯತ, ಇಲ್ಲಿ ಪ್ರಶ್ನೆ ಆಗುತ್ತೆ. ನಿನ್ನೆ ನಿಮ್ಮ ಮನೆಗೆ ಯಾರು ಬಂದಿದ್ರು ಅಂತ ಆಗುತ್ತೆ. ಅದರಿಂದ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ಬೋದು. ನೆಕ್ಸ್ಟ್ 2ನೇದು ಮೈ ಜಲ್ದಿ ಗೃಹ ಕಾರ್ಯ ಕರ್ತಾ ಹೂँ.
ಸೊ ಇಲ್ಲಿ ಗೃಹ ಕಾರ್ಯ ಕರ್ತಾ ಹೂँ ಅನ್ನೋದು ಏನು ಪೂರ್ಣವಾಚಕ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾ ಅಪನೆ ಗೃಹ ಕಾರ್ಯ ಕಿಯಾ ಹೈ, ಕ್ಯಾ ಅಪನೆ ಗೃಹ ಕಾರ್ಯ ಕಿಯಾ ಹೈ, ನೀನು ನಿನ್ನ ಗೃಹ ಕಾರ್ಯವನ್ನು ಮುಗಿಸಿದೆಯಾ ಪ್ರಶ್ನೆ ಇದೆ. ಸೊ ಅದಕ್ಕೆ ಪ್ರಶ್ನವಾಚಕ. ನೆಕ್ಸ್ಟ್ ಪೇಡೋಂ ಪರ್ ಕಿಸ್ಕೆ ಗೋನ್ಸಲೆ ಹೈ ಅಂತಿದೆ. ಸೊ ಇದು ಕಿಸ್ಕೆ ಅಂತ ಬಂದಿದೆ, ಅದಕ್ಕೆ ಇದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ನೆಕ್ಸ್ಟ್ ಮೈ ದಿಲ್ಲಿ ಮೇ ರಹತಿ ಹೂँ. ಸೊ ಮೈ ದಿಲ್ಲಿ ಮೇ ರಹತಿ ಹೂँ ಇದು ಏನು ಪೂರ್ಣ ವಿರಾಮ ಬರುತ್ತೆ. ಸೊ ಇಲ್ಲಿ ನಾನು ಎಲ್ಲ ಕೊನೆಗೆ ಏನು ಮಾಡಿದ್ದೀನಿ ಅಂದರೆ ಚಿಹ್ನೆಗಳನ್ನು ಹಾಕಿದ್ದೀನಿ, ಅವುಗಳನ್ನ ಸರಿಯಾಗಿ ಬರೆದಿಟ್ಕೊಳ್ರಿ. ನೆಕ್ಸ್ಟ್ ಕ್ಯಾ ಅಪನೆ ಖಾನಾ ಖಾಲಿಯಾ, ಕ್ಯಾ ಅಪನೆ ಖಾನಾ ಖಾಲಿಯಾ. ಸೊ ಇದು ಪ್ರಶ್ನೆ, ಸೊ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಮೈಕಲ್ ಅಪ್ನೆ ನಾನಿ ಕೆ ಘರ್ ಜಾವುಂಗಿ. ಸೊ ಇಲ್ಲೇ ಏನು ಪೂರ್ಣ ವಿರಾಮ ಬರುತ್ತೆ. ನೆಕ್ಸ್ಟ್ ಮೇರೆ ಪಾಪ ಕಲ್ ಬಾಜಾರ್ ಸೆ ರಸಗುಲ್ಲೆ लाई थी. ಸೊ ಇಲ್ಲಿ ಪೂರ್ಣ ವಿರಾಮ ಆಗುತ್ತೆ. ನೆಕ್ಸ್ಟ್ ಯಹ ಏಕ್ ಕಲಂ ಹೈ. ಸೊ ಇದು ಕೂಡ ಏನಾಗುತ್ತೆ ಪೂರ್ಣ ವಿರಾಮವಾಗುತ್ತದೆ. ನೆಕ್ಸ್ಟ್ ಯಹ ಸಾಂಪ್ ಹೈ. ಸೊ ಇಲ್ಲಿ ಕೂಡ ಪೂರ್ಣ ವಿರಾಮ ಬರುತ್ತೆ. ನೆಕ್ಸ್ಟ್ ಯಹ ತಸ್ವೀರ್ ಮೇರಿ ಹೈ ಅಂತ ಇಲ್ಲಿ ಕೂಡ ಪೂರ್ಣ ವಿರಾಮ ಆಗುತ್ತೆ. ನೆಕ್ಸ್ಟ್ ತಾಜ್ ಮಹಲ್ ಕಹಾ ಹೈ, ತಾಜ್ ಮಹಲ್ ಕಹಾ ಹೈ, ತಾಜ್ ಮಹಲ್ ಎಲ್ಲಿದೆ ಅಂತದೆ. ಸೊ ಅದರಿಂದ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಪಯೋಗ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, हाथी के शरीर में 4 मोटे पैर, एक लंबी नाक, 2 बड़े कान होती है अंतिದೆ. ಸೊ ಇಲ್ಲಿ ನೋಡ್ರಿ, हाथी के शरीर में 4 मोटे पैर, ಇಲ್ಲಿ ಅಲ್ಪ ವಿರಾಮ. ಸೊ ನೆಕ್ಸ್ಟ್ ಏಕ್ ಲಂಬಿ ನಾಕ್, ಇಲ್ಲೊಂದು ಅಲ್ಪ ವಿರಾಮ, ಇಲ್ಲಿ ಲಾಸ್ಟಿಗೆ ಪೂರ್ಣ ವಿರಾಮವನ್ನು ಹಾಕಬೇಕು. ನೆಕ್ಸ್ಟ್ ಮೇರಾ ನಾಮ್ ರಮೇಶ್, ಇಲ್ಲಿ ಪೂರ್ಣ ವಿರಾಮ. ನೆಕ್ಸ್ಟ್ ತುಮಾರೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೇ. ಸೊ ಇದು ಪ್ರಶ್ನಾರ್ಥಕ ಚಿಹ್ನೆ. ಸೊ ನಿಮ್ಮ ತಂದೆ ಏನು ಕೆಲಸವನ್ನು ಮಾಡುತ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಪ ವಿರಾಮನ ಹಾಕಿದ್ದೀನಿ. ದೇಖೋ ಮೇರಿ 3 ಹಿಸ್ಸೆ ಹೋತಿ ಹೈ, ಇಲ್ಲಿ ಕೂಡ ಅಲ್ಪ ವಿರಾಮ. ಪಹಲಾ ಪತ್ತೆ ಅಥವಾ ಔರ್ ಟಹನಿಯ, ಇಲ್ಲೊಂದು ಅಲ್ಪ ವಿರಾಮ. ದೂಸರಾ तना और तीसरा झड़े ಅಂತೆಕಟ ಸೊ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪೂಜಾ, ಕಿರಣ್, ಮೀನಾ ವ ಲೀನಾ ಬಾಜಾರ್ ಗೈ. ಸೊ ಇಲ್ಲಿ ಪೂಜಾ ಆದಮೇಲೆ ಅಲ್ಪ ವಿರಾಮ, ಕಿರಣ್ ಆದಮೇಲೆ ಅಲ್ಪ ವಿರಾಮ, ಮೀನಾ ಆದಮೇಲೆ ಅಲ್ಪ ವಿರಾಮ. ಸೊ ಹಿಂಗೆ ಸೊ ಬಾಜಾರ್ ಗೈ ಇಲ್ಲಿ ಕೊನೆಗೆ ಏನು ಮಾಡಬೇಕು ಪೂರ್ಣ ವಿರಾಮವನ್ನು ಹಾಕಬೇಕು. ಸೊ ಇಲ್ಲಿ ಹೀಗೆ ವಾಕ್ಯಗಳಿಗೆ ಏನು ಮಾಡಬೇಕು ನಾವು ಇಲ್ಲಿ ಏನು ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವಿಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ गतिविधि 4 नीचे दिए गए वाक्यों में प्रयुक्त प्रश्नवाचक चिह्न, पूर्ण विराम चिह्न, नेक्स्ट विस्मयादि बोधक चिह्न, अल्प विराम चिह्न को छांट कर अलग अलग पत्र पोटी ಅಥವಾ ಲೆಟರ್ ಬಾಕ್ಸ್ ಮೇ ಲಿಖಿ ಅಂತ ಹೇಳಿದರೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಚಿಹ್ನೆಗಳಿರುವಂಥ ಏನು ಅಲ್ಪ ವಿರಾಮ ಇರ್ಬೋದು, ಪೂರ್ಣ ವಿರಾಮ ಇರ್ಬೋದು, ವಿಸ್ಮಯಾದಿ ಬೋಧಕ ಚಿಹ್ನೆ ಇರ್ಬೋದು. ಸೊ ಇವುಗಳನ್ನು ಹುಡುಕಿಕೊಂಡು ನಾವೇನು ಮಾಡಬೇಕು ಈ ಲೆಟರ್ ಬಾಕ್ಸಲ್ಲಿ. ಸೊ ಇದು ಲೆಟರ್ ಬಾಕ್ಸ್ ಅಂತ ಹೇಳಿದರೆ. ಸೊ ಇದರೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ಅವುಗಳನ್ನ ಏನು ಮಾಡಬೇಕು ಆ ವಾಕ್ಯಗಳನ್ನು ಏನು ಮಾಡಬೇಕು ಹಾಕಬೇಕು. ಇಲ್ಲಿ ಎರಡಿದೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇನಿದೆ ಒಂದರಲ್ಲಿ ಪ್ರಶ್ನವಾಚಕ ಚಿಹ್ನೆ ಇದ್ದಿದ್ದು ಬರೀಬೇಕು. ನೆಕ್ಸ್ಟ್ ಪೂರ್ಣ ವಿರಾಮ ಇದ್ದಿದ್ದು ಇದರಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ವಿಸ್ಮಯಾದಿ ಬೋಧಕ, ನೆಕ್ಸ್ಟ್ ಇಲ್ಲಿ ಅಲ್ಪ ವಿರಾಮ ಬರುವಂಥ ವಾಕ್ಯಗಳನ್ನ ಇಲ್ಲಿ ಬರೀಬೇಕು. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ವಾಕ್ಯಗಳನ್ನು ಬರಿತಾ ಕುಂತಿದ್ದಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ಕೇವಲ ವಾಕ್ಯಗಳಿಗೆ ನಂಬರ್ಗಳನ್ನ ಹಾಕಿದ್ದೀನಿ. ಸೊ ಆ ನಂಬರ್ಗಳನ್ನ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ನೋಡ್ರಿ, ಒಂದನೇದು ರಾಜು ಬಾಜಾರ್ ಸೆ ದೂದ್ ಬ್ರೆಡ್ ಫಲ್ ಔರ್ ಸಬ್ಜಿ ಲಾಯ. ಸೊ ಇಲ್ಲಿ ಅಲ್ಪ ವಿರಾಮ ಇದೆ. ಸೊ ಅದರಿಂದ ಅಲ್ಪ ವಿರಾಮ ಎಲ್ಲಿತ್ತಪ್ಪ ಅಂದ್ರೆ ಇಲ್ಲಿದೆ. ಸೊ ಅಲ್ಪ ವಿರಾಮ ಇಲ್ಲಿದೆ. ಸೊ ಅದಕ್ಕೆ 1 ಅಲ್ಪ ವಿರಾಮದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 2 ಆಜ್ ಮೈನೆ ಸೇಬ್ ಆಮ್ ಸಂತಾರ ಔರ್ ಕೇಲಾ ಖಾಯ. ಸೊ ಇದು ಅಲ್ಪ ವಿರಾಮದಲ್ಲಿ ಬರುತ್ತೆ. ಸೊ ಲಾಸ್ಟ್ ಬಾಕ್ಸ್ ಇದೆ ನೋಡ್ರಿ. ನೆಕ್ಸ್ಟ್ ಆಕಾಶ್ ಮೇ ತಾರೆ ಚಮಕ್ ರಹೆ ಹೈ. ಸೊ ಇದು ಏನಪ್ಪ ಅಂದರೆ ಸೊ ಎಲ್ಲಿ ಬರುತ್ತೆ ಅಂದರೆ ಪೂರ್ಣ ವಿರಾಮದಲ್ಲಿ ಬರುತ್ತೆ. ಸೊ 2ನೇ ಬಾಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ವಹ ಕಿತ್ನಾ ಬಡಾ ಭವನ್ ಹೈ. ಸೊ ವಹ ಕಿತ್ನಾ ಬಡಾ ಭವನ್ ಹೈ ಇಲ್ಲೇನಿದೆ ಅಂದ್ರೆ ವಿಸ್ಮಯಾದಿ ಬೋಧಕ್ ಚಿಹ್ನೆ ಇದೆ ನೋಡ್ರಿ ಇಲ್ಲೇ. ಸೊ ಅದರಿಂದ ಇದನ್ನು ನಾವು ಏನು ಮಾಡ್ಬೇಕಂದ್ರೆ 3ನೇ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್
ಆಹಾ ಕಿತನಾ ಸುಹವನ್ ಮೌಸಮ್ ಹೇ ಅಂತ ಇದೆ. ಸೊ ಇಲ್ಲಿ ಕೂಡ ಏನಿದೆ ವಿಸ್ಮಯಾದಿ ಬೋಧಕ ಚಿಹ್ನೆ ಇದೆ, ಅದಕ್ಕೆ ಇದನ್ನು ಮೂರನೇ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಗುರುದೇವ ಮೈ ಆಪ್ಕೋ ಶಿಷ್ಯ ಹೂँ. ಸೊ ಇಲ್ಲಿ ಕೂಡ ವಿಸ್ಮಯಾದಿ ಬೋಧಕಿದೆ, ಸೊ ಅದರಿಂದ ಇದನ್ನು ಕೂಡ ಮೂರನೇ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ಸರಳ ಸ್ಕೂಲ್ ಜಾಯಿಗಿ ಇದು ಪೂರ್ಣ ವಿರಾಮ ಐತಿ, ಅದಕ್ಕೆ ಎರಡನೇ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ತುಮ್ ಕೌನ್ ಹೋ, ಸೊ ಇಲ್ಲಿ ನೀವು ಯಾರು ಅಂತ ಇದೆ ಪ್ರಶ್ನೆ ಇದೆ, ಸೊ ಅದರಿಂದ ಇದನ್ನು ಒಂದನೇ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ತುಮ್ ಕ್ಯಾ ಚಾಹತಿ ಹೋ, ಸೊ ಇಲ್ಲಿ ಕೂಡ ಪ್ರಶ್ನೆ ಇದೆ, ಅದಕ್ಕೆ ಇದನ್ನು ಒಂದನೇದರಲ್ಲಿ ಬರೀಬೇಕು. ನೆಕ್ಸ್ಟ್ ತುಮಾರ ಘರ್ ಕಹಾ ಹೈ, ಇದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಸೊ ಅದಕ್ಕೆ ಒಂದನೇದರಲ್ಲಿ ಬರೀಬೇಕು. ತುಮ್ ಕಹಾ ಜಾ ರಹೆ ಥೆ, ಸೊ ಇದು ಕೂಡ ಪ್ರಶ್ನೆ ಇದೆ, ಅದಕ್ಕೆ ಒಂದನೇದರಲ್ಲಿ ಬರೀಬೇಕು. ನೆಕ್ಸ್ಟ್ 12ನೇದು ಅರೆ ತುಮ್ ಕಬ್ ಆ ಗಯೆ, ಸೊ ಇದು ವಿಸ್ಮಯಾದಿ ಬೋಧಕಿದೆ, ಸೊ ಅದರಿಂದ ಮೂರನೇ ಬಾಕ್ಸಲ್ಲಿ ಬರೀರಿ. ವಹಾ ತುಮ್ನೆ ತೋ ಕಮಾಲ್ ಕರ್ ದಿಯಾ, ಸೊ ಇದು ಕೂಡ ವಿಸ್ಮಯಾದಿಕ್ಕಿದೆ, ಸೊ ಅದರಿಂದ ಮೂರರಲ್ಲಿ ಬರೀರಿ. ನೆಕ್ಸ್ಟ್ ಹಾಯ್ ಮುಜೆ ಚೋಟಾ ಲಗಾ ಗೈ, ಸೊ ಇದು ಕೂಡ ಸೊ ವಿಸ್ಮಯಾದಿ ಬೋಧಕಿದೆ, ಸೊ ಅದರಿಂದ ಲಾಸ್ಟ್ ಮೂರನೇದಲ್ಲಿ ಬರೀರಿ. ನೆಕ್ಸ್ಟ್ ಕಾಶ್ ಮೇರಿ ಮಾ ಮೇರಿ ಸಾಥ್ ಹೋತಿ, ಸೊ ಇದು ಕೂಡ ಮೂರನೇದಲ್ಲಿ ಬರೀರಿ. ಸೊ ನೆಕ್ಸ್ಟ್ ಹೇ ಭಗವಾನ್ ಅಬ್ ಕ್ಯಾ ಹೋಗಿ, ಸೊ ಇದು ಕೂಡ ವಿಸ್ಮಯಾದಿ ಬೋಧಕ ಚಿಹ್ನೆ ಬಾಕ್ಸಲ್ಲಿ ಬರೀಬೇಕು. ಹೇ ರಾಮ್ ಬಹುತ್ ಬುರಾ ಹುವಾ, ಸೊ ಇದು ಕೂಡ ವಿಸ್ಮಯಾದಿ ಬೋಧಕ ಚಿಹ್ನೆದಲ್ಲಿ ಬರೀಬೇಕು. ಸೊ ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ವಾಕ್ಯಗಳು ಎಲ್ಲೆಲ್ಲಿ ಬರುತ್ತವೆ ಅಂದ್ರೆ ಪ್ರಶ್ನೆ ಚಿಹ್ನೆದಾಗ 8, 9, 10, 11 ಬರುತ್ತೆ. ಪೂರ್ಣ ವಿರಾಮ ಚಿಹ್ನೆದಲ್ಲಿ 3 ಮತ್ತು 7 ಬರುತ್ತೆ. ನೆಕ್ಸ್ಟ್ ಏನು ವಿಸ್ಮಯಾದಿ ಬೋಧಕದಲ್ಲಿ 4, 5, 6, 12, 13, 14, 15, 16, 17, 18. ನೆಕ್ಸ್ಟ್ ಅಲ್ಪ ವಿರಾಮದಲ್ಲಿ 1 ಮತ್ತು 2 ವಾಕ್ಯಗಳು ಮಾತ್ರ ಬರುತ್ತೆ. ಸೊ ಇವುಗಳನ್ನು ನೀವು ಏನು ಮಾಡಬೇಕು, ಬರೆದಿಟ್ಕೊಳ್ಬೇಕು. ಸೊ ಬರೆದಿಟ್ಕೊಂಡ್ರೆ ಇವುಗಳನ್ನ ಬರೆದಿಟ್ಟು ಇಲ್ಲಿ ಬರೀಬೇಕು. ನಾನು ಇಲ್ಲಿ ಕೇವಲ ನಂಬರ್ಗಳನ್ನ ಅಷ್ಟೇ ಹಾಕಿದ್ದೀನಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಸೀಖನೆ ಕಾ ಪ್ರತಿಫಲ್ 7ರಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳ ಕುರಿತು ಯಾವ ರೀತಿ ಲೇಖನ ಚಿಹ್ನೆಗಳನ್ನ ಉಪಯೋಗ ಮಾಡಬೇಕು ಎಂಬುದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಸವಿವರವಾಗಿ ನೀಡಿದ್ದೀನಿ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಹಿಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡಿ. ಏಕೆಂದರೆ ಸೊ ಇದು ನನ್ನ 7ನೇ ವಿಡಿಯೋ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ 6ನೇ ಸೀಖನೆ ಕಾ ಪ್ರತಿಫಲವರೆಗೂ ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋಗಳನ್ನು ಕೂಡ ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.